ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ಕ್ಯೂರಿಯಾಸಿಟಿ ಆಗ್ಬಿಡುತ್ತೆ. ಸತ್ತಿರ್ತಕ್ಕಂತಹ ಸಾವನ್ನಪ್ಪಿರ್ತಕ್ಕಂತಹ ವ್ಯಕ್ತಿಗಳ ಮೇಲೆ ಸಂಸ್ಕಾರವನ್ನು ಮಾಡಿ ಇಂಥದ್ದೊಂದು ಕಲ್ಲನ್ನು ನಿಲ್ಲಿಸ್ತಾ ಇದೆ. ಇಂತಹ ಈ ಕಲ್ಲುಗಳ ದಿನಸುಗಲ್ಲುಗಳು ಅಂತ ಕರೀತೀವಿ ನಾವು. ಅವರ ಬಳಸ್ತಾ ಇದ್ದ ಸಾಮಗ್ರಿಗಳೆಲ್ಲ ಇಟ್ಬಿಟ್ಟು ಶವ ಸಂಸ್ಕಾರವನ್ನು ಮಾಡಿ ಸ್ಮಾರಕಗಳು ಇದಕ್ಕೆ ಲಭ್ಯ ಆಗಿದೆ. ಹಾಗಾಗಿ ನಮ್ಮ ಅರ್ಚಕರ ಇತಿಹಾಸ ಮೈಸೂರಿನ ನಂತರ ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ತಾಲೂಕಲ್ಲಿ ಸಿಕ್ಕಿರುವ ಆದಿಮಾನವರ ಪೇಂಟಿಂಗ್. ಆದಿಮಾನವರು ಹಂದಿಯ ರಕ್ತ, ಕಳ್ಳಿ ಹಾಲು, ಸಸ್ಯ ಮೂಲಗಳು ಜೈನ ಐತಿ ಅಂತ ಅರ್ಥ ಬರುತ್ತೆ. ಆ ಥರದ್ದು ಹೆಸರುಗಳು ಮಾತ್ರ ಕಾಣ್ತಾರೆ. ಆನಂತರ ನಮಗೆ ಅರಸೀಕೆರೆ ತಾಲೂಕಿನ ಇತಿಹಾಸ ವೈಭವೋಪೇತವಾಗಿ ಮೆರೆದದ್ದು ಅಂದರೆ ಅದು ಹೊಯ್ಸಳರ ಕಾಲದಿಂದ. ಹೊಯ್ಸಳರು ರಾಜಧಾನಿ ತುಂಬ ಹತ್ತಿರದಲ್ಲಿದ್ದರಿಂದ ಸೊ ಅರಸೀಕೆರೆಗೆ ತುಂಬ ಪ್ರಾಮುಖ್ಯತೆ ಸಿಗಲಿಕ್ಕೆ ಸಾಧ್ಯ ಆಯಿತು ಅಂತ. ಹೊಯ್ಸಳರಿಗೂ ಅರಸೀಕೆರೆಗೂ ಯಾವ ಥರದ ಸಂಬಂಧ ಅಂದರೆ, ಹೊಯ್ಸಳರು ತುಂಬ ಜನ ರಾಜರು ಅರಸೀಕೆರೆಯಿಂದ ಹಿಂಗೆ ತಗೊಂಡೋಗಿ ಮದುವೆ ಆಗ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಹೊಯ್ಸಳರ ಮೊದಲನೇ ಚಕ್ರವರ್ತಿ ಬಿಟ್ಟಿದೇವನ ಮೊಮ್ಮಗ, ನಮ್ಮ ವಿಶ್ವವರ್ಧನ ಮೊಮ್ಮಗ ಇದ್ದಾನಲ್ಲ, ಅವನು ಮೊದಲನೇ ಚಕ್ರವರ್ತಿ. ನಮಗೆ ಪೌರಾಣಿಕವಾಗಿ ಅರಸೀಕೆರೆ ತಾಲೂಕಿನಲ್ಲಿ ಸಾಕಷ್ಟು ಐತಿಹಾಸಿಕ ಪೌರಾಣಿಕ ಮಾಹಿತಿ, ಪೌರಾಣಿಕ ಲಿಖಿತ ಪುರಾಣಗಳು ಅಂತ ಕರಿತೀವಿ. ಬಾಣ ಅಂತ ಯಾಕೆ ಹೆಸರು ಬಂತು ಅಂದ್ರೆ ರಾಮಲಕ್ಷ್ಮಣ ಆಗಿದ್ದು. ಅಂತಹ ದಕ್ಷಿಣ ಭಾಗದ ಐಹೊಳೆ ಅಂತ ಕರೆಸ್ಕೊಂಡಿರೋ ಏಕೈಕ ಪ್ರದೇಶ ಅಂದ್ರೆ ಅರಸೀಕೆರೆ. ಅರಸೀಕೆರೆ ತುಂಬಾ ಶಾಸನಗಳಲ್ಲಿ ಇದನ್ನ ತೆಂಕಣ ಐಹೊಳೆ ಅಂತ ಕರೆದಿದ್ದಾರೆ. ಇಂಥ ಹೊಯ್ಸಳರ ಅನೇಕ ಶಾಸನಗಳು ನಮ್ಗೆ ಲಭ್ಯ ಆಗ್ತವೆ. ಆದ್ರೆ ಅರಸೀಕೆರೆಗೆ ಹೆಚ್ಚು ಪ್ರಸಿದ್ಧಿ ಬಂದದ್ದು ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಮತ್ತು ವಿಷ್ಣುವರ್ಧನ ಕಾಲದಲ್ಲಿ. ವಿಷ್ಣುವರ್ಧನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯಗಳು ಬೇರೆ ಭಾಗದಲ್ಲಿದ್ದಾವೆ. ನಾವು ನಿಂತಿರೋ ಜಾಗ ಈ ಶಿವಾಲಯ ಪಕ್ಕದಲ್ಲಿ ಒಂದು ಜೈನ ಬಸದಿ ಇದೆ, ಸಹಸ್ರಕೂಟ ಬಸದಿ ಅಂತ. ಒಂದೇ ಶಿಲೆನಲ್ಲಿ ಒಂದೇ ಸಾಮ್ರಾಜ್ಯಗಳು ಬದಲಾದಾಗ, ಯುದ್ಧದ ಸ್ಥಿತಿಯಾದಾಗ ಅವು ಹಾಗೆ ಉಳ್ಕೊಂಡಿರ್ತಾರೆ. ಹಾಗಾಗಿ ಇದು ವಿಕಟ ವೀರಗಲ್ಲುಗಳು, ಶಾಸನಗಳು ಇಂಥವುಗಳನ್ನೆಲ್ಲ ರಕ್ಷಣೆ ಮಾಡಬೇಕಂತ ಇತಿಹಾಸ ಅಕಾಡೆಮಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಬಂದಿದ್ದಾರೆ. ಇಂಥದ್ದನ್ನ ನೀವು ಕ್ಯಾಂಪಸ್ ಅಲ್ಲಿ ತುಂಬಾ ನೋಡ್ತೀರಿ. ಹಳೆಯ ಎಲ್ಲ ಶಿಲೆಗಳನ್ನ ನಾವು ಗಮನಿಸ್ತೇವೆ. ಆ ಕಡೆ ಒಂದು ವೀರಗಲ್ಲು ಕೂಡ ಇದೆ, ಒಂದಷ್ಟು ವೀರಗಲ್ಲುಗಳು ಮುರಿದೋಗಿದೆ, ಅಲ್ಲಿ ಜೋಡಿಸಿದ್ದಾರೆ ನೋಡಿ. ಅವನ್ನೆಲ್ಲ ನೋಡಿದಾಗ ನಿಮಗೆ ಹೆಚ್ಚಿನ ವಿವರಣೆ ಬೇಕಂದ್ರೆ ನಾನು ಕೊಡ್ತೇನೆ. ನಿಮಗೆ ಈಗ ನೋಡಿದ್ರೆ ಕೇಳಿದ್ರೆ ಸಾಕಾಗಿದೆ ಅಂತ ಅನ್ಸುತ್ತೆ. ಒಂದೇ ವೈಷ್ಣವ ಮತ್ತು ಶೈವನಿಗೆ ತುಂಬಾ ಜಗಳಗಳು ಕಳಂಬೆ ಆಗಿದ್ದಾವೆ. ಅಂತ ಸಂದರ್ಭದಲ್ಲಿ ಎರಡು ಒಂದೇ ಅಂತ ವಿಶ್ವಾಸಕ್ಕಾಗಿ ಈ ದೇವಸ್ಥಾನ ಕಟ್ಟಾಗಿದೆ. ನಾವು ದೇವನಹಳ್ಳಿ ಚಾಣಕ್ಯ ಯೂನಿವರ್ಸಿಟಿಯಿಂದ ಇವತ್ತು ನಮ್ಮ ಕೆಲವು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ. ಹೊಯ್ಸಳ ಆರ್ಕಿಟೆಕ್ಚರ್ ಅಥವಾ ಹೊಯ್ಸಳ ಶಿಲ್ಪಶಾಸ್ತ್ರವನ್ನು, ಹೊಯ್ಸಳ ಶಿಲ್ಪಕಲೆಯನ್ನು ಆಸ್ವಾದಿಸಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ನಮ್ಮ ಮೊದಲನೆಯ ಭೇಟಿ ಇವತ್ತು ಈ ದೇವಸ್ಥಾನವಾಗಿತ್ತು. ಈ ದೇವಸ್ಥಾನ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಡಾಕ್ಟರ್ ಹರೀಶ್ ಅವರು ನಮಗೆ ಕೊಡಮಾಡಿದ್ದಾರೆ.
ಮತ್ತು 1200ನೇ ಇಸ್ವಿ ಅಥವಾ 13ನೇ ಶತಮಾನದ ಹೊತ್ತಿಗೆ ಈ ದೇವಸ್ಥಾನ ನಿರ್ಮಾಣ ಹೇಗಾಗಿತ್ತು ಅನ್ನೋದ್ರ ಬಗ್ಗೆ ವಿಶೇಷವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಮಕ್ಕಳನ್ನು ನಾವು ಕರ್ಕೊಂಡು ಮುಂದೆ ಹೊಯ್ಸಳರ ಕ್ರೆಡಲ್ ಅಂತ ಅಥವಾ ತೊಟ್ಟಿಲು ಅಂತ ಯಾವುದನ್ನು ನಾವು ಹೇಳ್ತೀವಿ, ದ್ವಾರ ಸಮುದ್ರ ಮತ್ತು ಆ ಕ್ಷೇತ್ರಗಳಿಗೆ ನಾವು ಹೋಗಲಿಕ್ಕಿದ್ದೇವೆ. ಇಲ್ಲಿನ ಸ್ಥಳೀಯರ ಸಹಕಾರ ಮತ್ತು ಇಲ್ಲಿನ ಎಲ್ಲ ಸ್ಥಳೀಯರ ಸಹಕಾರಗಳಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ಅರಸಿ ವಾರ್ತೆ. ಇದು ಸುದ್ದಿ ಸಮಯ.